ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ಗೊಬ್ಬರದ ಹಾವಳಿ ಜಾಸ್ತಿ ಆಗ್ತಾ ಇದೆ, ನಿರಂತರವಾಗಿ ಮುಂದುವರಿತಾ ಇದೆ ನಕಲಿ ಗೊಬ್ಬರ ಮಾರಾಟದ ದಂಧೆ. ಜಿಲ್ಲೆಯಲ್ಲಿ ಮತ್ತೊಂದು ನಕಲಿ ಡಿಎಪಿ ಗೊಬ್ಬರ ಮಾರಾಟ ಕೇಸ್ ದಾಖಲಾಗಿದೆ. ಕೃಷಿ ಇಲಾಖೆ ದಳದಿಂದ ದಾಳಿ ಮಾಡಲಾಗಿದೆ. 10 ಕ್ವಿಂಟಾಲ್ ನಕಲಿ ಡಿಎಪಿ ಪತ್ತೆಯಾಗಿದೆ. ಪದೇ ಪದೇ ಆಗ್ತಾ ಇದೆ ನಕಲಿ ಗೊಬ್ಬರ ಮಾರಾಟ ದಂಧೆ. ನಕಲಿ ಗೊಬ್ಬರ ಮಾರಾಟ ವ್ಯವಸ್ಥಿತ ಜಾಲ ಅನ್ನುವಂತಹ ಶಂಕೆ ಕೂಡ ಇತ್ತು. ಇದು ಮಹಾರಾಷ್ಟ್ರ ಬೀದರ್ ಭಾಗದಿಂದ ನಕಲಿ ಗೊಬ್ಬರ ಕಳ್ಳದಂಧೆ ಆಗ್ತಾ ಇತ್ತು. 3 ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟು 186 ಕ್ವಿಂಟಾಲ್ ನಕಲಿ ಗೊಬ್ಬರವನ್ನು ಜಪ್ತಿ ಮಾಡಿಕೊಂಡ್ರು ಅಧಿಕಾರಿಗಳು. ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 20 ದಿನಗಳಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ನಕಲಿ ಗೊಬ್ಬರ ಸಾಗಿಸ್ತಾ ಇದ್ದಂತಹ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡ್ರು ಕೆರೂರು ಪೊಲೀಸ್ ಸಿಬ್ಬಂದಿ. ಶಂಕೆ ಇತ್ತು ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅಧಿಕಾರಿಗಳಿಗೂ ಕೂಡ. ಅದಕ್ಕೆ ಅವರು ಕೂಡ ಇವತ್ತು ಏಕದಮ್ ವಿಸಿಟ್ ಕೊಟ್ಟರು. ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ಗೊಬ್ಬರದ ಹಾವಳಿ ಜಾಸ್ತಿ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇತ್ತು. ಸೊ ನಿರಂತರವಾಗಿ ಮುಂದುವರಿತಾ ಇತ್ತು ಈ ಒಂದು ನಕಲಿ ಗೊಬ್ಬರ ಮಾರಾಟದ ದಂಧೆ. ಜಿಲ್ಲೆಯಲ್ಲಿ ಮತ್ತೊಂದು ನಕಲಿ ಡಿಎಪಿ ಗೊಬ್ಬರ ಮಾರಾಟದ ಕೇಸ್ ಸಿಕ್ಕಿದೆ. ಜೊತೆಗೆ ಕೃಷಿ ಇಲಾಖೆ ದಳದಿಂದ ದಾಳಿಯನ್ನ ಕೂಡ ನಡೆಸಲಾಯಿತು. 10 ಕ್ವಿಂಟಲ್ ನಕಲಿ ಡಿಎಪಿ ಪತ್ತೆ ಮಾಡಿದ್ರು ಅಧಿಕಾರಿಗಳು. ಪದೇ ಪದೇ ನಡೀತಾ ಇತ್ತು ಈ ಒಂದು ನಕಲಿ ಗೊಬ್ಬರ ಮಾರಾಟ ದಂಧೆ. ಸೊ ಮಾಹಿತಿ ಗೊತ್ತಾಯಿತು ಅಧಿಕಾರಿಗಳಿಗೆ. ಸ್ಥಳಕ್ಕೆ ಅವರು ಕೂಡ ಹೋದ್ರು, ದಾಳಿ ನಡೆಸಿದ್ರು. ನಕಲಿ ಗೊಬ್ಬರ ಮಾರಾಟ ವ್ಯವಸ್ಥಿತ ಜಾಲ ಅನ್ನುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಹಿಡಿದಾಕಿದ್ರು. ಇವತ್ತು ಮಹಾರಾಷ್ಟ್ರ ಬೀದರ್ ಭಾಗದಿಂದ ನಕಲಿ ಗೊಬ್ಬರ ತರಿಸ್ಕೊಳ್ತಾ ಇದ್ರು, ಕಳ್ಳದಂಧೆ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಯ್ತು. 3 ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟು 186 ಕ್ವಿಂಟಾಲ್ ನಕಲಿ ಗೊಬ್ಬರವನ್ನ ಇವತ್ತು ಅಧಿಕಾರಿಗಳು ಜಪ್ತಿ ಮಾಡಿಕೊಂಡ್ರು. ಪ್ಲಸ್ ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. 20 ದಿನಗಳಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ನೋಡಿ, 3 ನಕಲಿ ಗೊಬ್ಬರ ಸಾಗಿಸ್ತಾ ಇದ್ದಂತಹ ವ್ಯಕ್ತಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡ್ರು ಕೆರೂರು ಪೊಲೀಸ್ ಸಿಬ್ಬಂದಿಗಳು.